ನಮಸ್ಕಾರ ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿರೋಂಥ ಪ್ಲೇಸ್ ಬಂದು ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿರುವಂಥ ಕೊಡಗು ಡಿಸ್ಟಿಕ್ನಲ್ಲಿ ಲೊಕೇಟ್ ಆಗಿರೋಂಥ ಪ್ಲೇಸು. ಈ ಪ್ಲೇಸ್ ಬಂದು ನಿಮಗೆ ನಮ್ಮ ಕೊಡಗಿನಿಂದ 25 ಕಿಲೋಮೀಟ್ರ್ ದೂರದಲ್ಲಿ ಲೊಕೇಟ್ ಆಗಿದೆ. ಮತ್ತು ನಮ್ಮ ಕುಶಾಲನಗರ ಕಡೆಯಿಂದ ಬರ್ತೀರಾ ಅಂತಂದರೆ ಜಸ್ಟ್ 15 ಕಿಲೋಮೀಟ್ರ್ ದೂರದಲ್ಲಿ ಲೊಕೇಟ್ ಆಗಿದೆ. ಈ ಜಾಗದ ರಸ್ತೆನೇ ಒಂಥರ ತುಂಬ ರೋಮಾಂಚಕವಾಗಿದೆ. ಸೊ ಈ ಜಾಗ ನೋಡೋಕ್ಕೆ ನಾವು ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಮಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಅಂದರೆ ಸುತ್ತಮುತ್ತ ಹಚ್ಚ ಹಸಿರಿನಿಂದ ಕೂಡಿದಂಥ ಮರಗಳಿದೆ. ಸೊ ಈ ದಾರಿಯಲ್ಲಿ ಸಾಗ್ತಾ ನಾವು ನೋಡಬೇಕು ಅಂತಿರೋ ಪ್ಲೇಸು ಹೇಗೆ ಇರ್ಬೋದು ಅಂತ ತುಂಬ ಕುತೂಹಲಕಾರಿನ ಸೃಷ್ಟಿಸುತ್ತೆ. ಮತ್ತು ಈ ಜಾಗ ಬಂದು ಸುಮಾರು ವಿಶೇಷತೆಗಳನ್ನ ಒಳಗೊಂಡಿದೆ. ಅದು ಏನು ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ಈ ಜಾಗ ಬಂದು ಹತ್ತಿರದ ಹಳ್ಳಿಗಳಿಗೆ ಸ್ಥಿರವಾದ ನೀರಿನ ಪೂರೈಕೆಯನ್ನು ಒದಗಿಸುವ ಮೂಲಕ ಕೃಷಿಯನ್ನು ಬೆಂಬಲಿಸುವ ಒಂದು ದೃಷ್ಟಿಯಿಂದ 1985 ಸುಮಾರಿಗೆ ಕಾವೇರಿ ನದಿಯ ಉಪನದಿಯಾದ ಚಿಕ್ಲಿ ಹೊಳೆ ನದಿಗೆ ಅಡ್ಡಲಾಗಿ ಈ ಅಣೆಕಟ್ಟನ್ನು ನಿರ್ಮಿಸ್ತಾರೆ. ಈ ಅಣೆಕಟ್ಟು ಬೇರೆ ಯಾವುದೂ ಅಲ್ಲ, ನಮ್ಮ ಕೊಡಗು ಜಿಲ್ಲೆಯಲ್ಲಿ ಲೊಕೇಟ್ ಆಗಿರೋಂಥ ಚಿಕ್ಲಿ ಹೊಳೆ ಅಣೆಕಟ್ಟು. ಇದನ್ನು ಚಿಕ್ಕಿ ಹೊಳೆ ಡ್ಯಾಮ್ ಅಂತಲೂ ಕರೀತಾರೆ. ಈ ಒಂದು ಅಣೆಕಟ್ಟನ್ನು ಒಂದು ವ್ಯೂ ನೋಡ್ಕೊಬರೋಣ ಬನ್ನಿ. ಹಾಗೆ ಈ ಅಣೆಕಟ್ಟಿನ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಈ ಅಣೆಕಟ್ಟು ಬಂದು ನೈಸರ್ಗಿಕ ಪರಿಸರ ಮತ್ತು ದಟ್ಟ ಕಾಡುಗಳು ಮತ್ತು ಬೆಟ್ಟ ಗುಡ್ಡಗಳ ಮಧ್ಯೆ ವಿಶಾಲವಾಗಿ ಹಸಿರಿನಿಂದ ಆವೃತವಾಗಿರುತ್ತೆ. ಈ ಜಾಗದಲ್ಲಿ ನೀವು ಆಗೊಂಬೆಯಲ್ಲಿ ನೋಡುವಂಥ ಸೂರ್ಯಾಸ್ತವನ್ನು ಹೇಗೆ ನೋಡಿ ಕಣ್ತುಂಬ್ಕೊಳ್ತೀರೋ ಅದೇ ಥರ ನೀವು ಈ ಜಾಗದಲ್ಲಿ ಸೂರ್ಯಾಸ್ತವನ್ನು ನೋಡಿ ಕಣ್ತುಂಬ್ಕೋಬೋದು. ಇದು ಈ ಜಾಗದ ಒಂದು ವಿಶೇಷತೆಯಾಗಿದೆ. ಈ ಚಿಕ್ಲಿ ಹೊಳೆ ಅಣೆಕಟ್ಟು ತನ್ನ ವಿಶಿಷ್ಟವಾದ ಅರ್ಧ ವೃತ್ತಾಕಾರವಾದ ಅಥವಾ ಅರ್ಧ ಚಂದ್ರಾಕಾರದ ರಚನೆಯಿಂದಾಗಿ ಎದ್ದು ಕಾಣುತ್ತದೆ. ಅನೇಕ ಸಾಂಪ್ರದಾಯಿಕ ಅಣೆಕಟ್ಟುಗಳಿಗಿಂತ ಭಿನ್ನವಾಗಿ ಈ ಅಣೆಕಟ್ಟನ್ನು ನಿರ್ಮಿಸಿದ್ದಾರೆ. ಈ ಅಣೆಕಟ್ಟಲ್ಲಿ ಒಂದು ವಿಶೇಷತೆ ಏನು ಅಂದರೆ ಆ ಅರ್ಧ ಚಂದ್ರಾಕಾರದ ರಚನೆಯೇ. ಈ ರಚನೆಯನ್ನು ನೀರಿನ ರಭಸವನ್ನು ನಿಯಂತ್ರಿಸೋಕ್ಕೋಸ್ಕರ ನಿರ್ಮಿಸಿರ್ತಾರೆ. ಈ ರಚನೆಯಲ್ಲಿ ನೀರಿನ ಮಟ್ಟ ಏರಿದಾಗ ನೀರು ಉಕ್ಕಿ ಹರಿದು ಒಂದು ನೊರೆಯಾದಂತಹ ಒಂದು ಹಾಳೆಯಂತಹ ರೂಪವನ್ನು ಸೃಷ್ಟಿಸುತ್ತದೆ. ಈ ಸ್ವರೂಪವನ್ನು ಕಣ್ತುಂಬ್ಕೊಳ್ಳೋಕ್ಕೆ ಸುಮಾರು ಜನ ಪ್ರವಾಸಿಗರು ಬರ್ತಾರೆ. ಈ ನೊರೆಯಾದಂಥ ಹಾಳೆಯಂಥ ರೂಪವನ್ನು ಸೃಷ್ಟಿಸಿದಾಗ ಈ ಅಣೆಕಟ್ಟಿಗೆ ಇದು ಇನ್ನಷ್ಟು ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಸೊ ಹಾಗಾಗಿ ನೀವು ಈ ಕುಶಾಲನಗರ ಅಥವಾ ಕೊಡಗು ಕಡೆ ಬಂದಾಗ ಈ ಒಂದು ಚಿಕ್ಕಿ ಹೊಳೆ ಅಣೆಕಟ್ಟನ್ನು ಬಂದು ಅದರ ಸೌಂದರ್ಯನ ಕಣ್ತುಂಬಿಕೊಂಡು ನೀವು ಎಂಜಾಯ್ ಮಾಡ್ಬೋದು. ನೀವು ಇಂಥ ಪ್ಲೇಸ್ಗಳಿಗೆಲ್ಲ ಬಂದಾಗ ಮಕ್ಕಳುಗಳನ್ನ ತುಂಬ ಜೋಪಾನವಾಗಿ ನೋಡ್ಕೋಬೇಕಾಗುತ್ತೆ. ಯಾಕೆಂದರೆ ವಾಟರ್ ಪ್ಲೇಸ್ ಅಲ್ವಾ. ಅದರಿಂದ ಮೇಯ್ನಾಗಿ ಇನ್ನೊಂದೇನು ಅಂದರೆ ಈ ಜಾಗಗಳಲ್ಲಿ ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ. ಯಾಕೆ ಅಂತಂದರೆ ಈ ಜಾಗ ಅಂತೂ ತುಂಬ ಶುದ್ಧವಾಗಿ ಸ್ವಚ್ಛವಾಗಿ ಹಸಿರಿನಿಂದ ಇರೋದ್ರಿಂದ ನಮ್ಮ ಮುಂದಿನ ಜನ್ರೇಷನವರು ಅನುಭವಿಸೋಕ್ಕೋಸ್ಕರ ಈ ಜಾಗನ ನಾವು ಕಾಪಾಡ್ಕೋಬೇಕಾಗುತ್ತೆ. ಈ ಜಾಗದಲ್ಲಿ ಪ್ಲಾಸ್ಟಿಕ್ನ ಬಳಸಬೇಡಿ ಅಂತ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತೀನಿ. ನೀವೇನಾರ ಕುಶಾಲನಗರ ಕಡೆ ಬಂದರೆ ಈ ಡ್ಯಾಮ್ನ ನೋಡೋದನ್ನ ಮಿಸ್ ಮಾಡದೆ ಮರಿಬೇಡಿ. ಯಾಕೆ ಅಂತಂದರೆ ಈ ಡ್ಯಾಮ್ನ ಒಂದು ಸೌಂದರ್ಯನ ನಾನು ಈ ವಿಡಿಯೋದಲ್ಲಿ ಹೇಳೋದಕ್ಕಿಂತ ನೀವು ಕಣ್ತುಂಬಿಕೊಂಡ್ರೆ ಒಳ್ಳೆಯದು. ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.